ಲಾರ್ಡ್ ಸರಣಿ ಪ್ರಶ್ನೆ, ಬಿಜೆಪಿಯಲ್ಲಿ ಬೆಂಕಿ. ಬಿಜೆಪಿಗರಿಗೆ ದೇಶದ ಅಭಿವೃದ್ಧಿ ಬೇಕಾಗಿಲ್ವಾ? ಏನಿದು ಬೆಂಕಿ ಬಿರುಗಾಳಿ ಎಬ್ಬಿಸಿರೋ ಪ್ರಶ್ನೆ? ಸಚಿವ ಸಂತೋಷ್ ಲಾಡ್ ರಾಜ್ಯ ಕಾಂಗ್ರೆಸ್ನ ಫೈರ್ ಬ್ರಾಂಡ್ ನಾಯಕ. ಇತ್ತೀಚೆಗೆ ಇವರು ಬಿಜೆಪಿಗರ ವಿರುದ್ಧ ಎರಗಿ ಬೀಳೋ ಸ್ಟೈಲ್ ಮತ್ತು ಕೊಡೋ ಖಡಕ್ ಕೌಂಟರ್ ಬಿಜೆಪಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸುತ್ತಿದೆ. ಆದ್ರೀಗ ಮತ್ತೆ ಅಂತದ್ದೇ ಸರಣಿ ಪ್ರಶ್ನೆಗಳನ್ನ ಸಚಿವ ಸಂತೋಷ್ ಲಾಡ್ ಕೇಳಿದ್ದು ಅದು ನೇರ ಕೇಂದ್ರ ಬಿಜೆಪಿ ನಾಯಕರ ಬುಡಕ್ಕೆ ಬಿದ್ದಿದೆ. ಹಾಗಾದ್ರೆ ಏನದು ಸಚಿವ ಸಂತೋಷ್ ಲಾಡ್ ಕೇಳಿರೋ ಸರಣಿ ಪ್ರಶ್ನೆಗಳು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದು ಕೇಂದ್ರ ಬಿಜೆಪಿ ನಾಯಕರು ದೇಶದ ಜನರ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಿಲ್ಲ, ಅಭಿವೃದ್ಧಿ ಸಾಧನೆಗಳನ್ನ ಫೋಕಸ್ ಮಾಡ್ತಿಲ್ಲ. ಬದಲಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೀವಿ, ಇದೇ ನಮ್ಮ ಸಾಧನೆ ಅನ್ನೋ ರೀತಿ ಬಿಂಬಿಸಿಕೊಳ್ಳುವಂತಿದೆ. ಈ ಬಗ್ಗೆ ದನಿ ಎತ್ತಿರುವ ಸಚಿವ ಸಂತೋಷ್ ಲಾಡ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದಿಂದ ಬಡತನ ನಿರ್ಮೂಲನವಾಗುತ್ತದೆಯೇ ಅಂತೇಳಿ ಖಡಕ್ ಪ್ರಶ್ನೆ ಕೇಳಿದ್ದಾರೆ. ಇದು ರಾಜ್ಯ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಹೌದು ವೀಕ್ಷಕರೇ, ರಾಜಕೀಯ ಉದ್ದೇಶದಿಂದ ರಾಮ ಮಂದಿರ ನಿರ್ಮಾಣವಾಗಿದೆ. ರಾಮ ಮಂದಿರ ನಿರ್ಮಾಣದಿಂದ ಬಡತನ ನಿರ್ಮೂಲನೆ ಆಗೋದಿಲ್ಲ. ಇದು ಬಿಜೆಪಿಗರ ರಾಜಕೀಯ ಲಾಭಕ್ಕಾಗಿ ನಿರ್ಮಿಸಲಾಗಿದೆ. ಅದರಲ್ಲೂ ದೇವಾಲಯ ನಿರ್ಮಿಸುತ್ತಿರುವ ಸ್ಥಳವು ಸುಪ್ರೀಂ ಕೋರ್ಟ್ ಸೂಚಿಸಿದ ಸ್ಥಳದಿಂದ ದೂರದಲ್ಲಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ರಾಮ ಮಂದಿರ ನಿರ್ಮಾಣಕ್ಕೆ ನಾವು ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಮಂದಿರ ನಿರ್ಮಾಣ ಮಾಡಿರುವ ಸ್ಥಳ ಸರಿಯಾಗಿಲ್ಲ. ಸುಪ್ರೀಂ ಕೋರ್ಟ್ ಸೂಚಿಸಿದ ಜಾಗದಲ್ಲಿ ನಿರ್ಮಾಣ ಮಾಡಿಲ್ಲ. ಇನ್ನು 40% ಮಾತ್ರ ನಿರ್ಮಾಣ ಮಾಡಿದ್ದಾರೆ. ಆದ್ರೆ ರಾಮ ಮಂದಿರ ನಿರ್ಮಾಣವು ಬಡತನ ನಿರ್ಮೂಲನೆ ದಾರಿ ಮಾಡಿಕೊಟ್ಟಿದೆಯೇ ಅಥವಾ ರೈತರಿಗೆ ಏನಾದರೂ ಪ್ರಯೋಜನವನ್ನ ತಂದಿದೆಯೇ ಅಂತೇಳಿ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ, ದಿಲ್ಲಿಯಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ರೈತರು ಕಳೆದೊಂದು ವಾರದಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದ್ರೆ ಅವರ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ ಕೇಂದ್ರ ಸರ್ಕಾರ. ಈ ಬಗ್ಗೆ ದನಿ ಎತ್ತಿರುವ ಸಚಿವ ಸಂತೋಷ್ ಲಾಡ್ ರೈತರ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಕೇಂದ್ರ ಬಿಜೆಪಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತೇಳಿ ಪ್ರಶ್ನಿಸಿದ್ದಾರೆ. ರಾಮ ಮಂದಿರದಿಂದ ನಿಮಗೇನ್ ಲಾಭ? ನಮ್ಮ ಸಹೋದರರಿಗೆ ಏನ್ ಲಾಭ? ಬಿಜೆಪಿಯವರು ಮಂದಿರದ ಆಧಾರದ ಮೇಲೆ ಮತ ಕೇಳುತ್ತಿರೋದ್ಯಾಕೆ? ರೈತರಿಗೆ ಲಾಭವಾಗಿದೆಯೇ? ಅವರಿಗೆ ಲಾಭವಾಗಿದ್ರೆ ರೈತರು ಯಾಕೆ ಪ್ರತಿಭಟನೆ ಮಾಡುತ್ತಿದ್ದಾರೆ? ಬುಲ್ಡೋಜರ್ಗಳು ಯಾಕೆ? ಮತ್ತ್ಯಾಕೆ ರೈತರ ವಿರುದ್ಧ ಅಶ್ರವಾಯು ಬಳಸಲಾಗುತ್ತಿದೆ ಅಂತೇಳಿ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ರಾಮ ಮಂದಿರ ನಿರ್ಮಾಣದ ಸ್ಥಳದಲ್ಲಿ ಮಂದಿರ ನಿರ್ಮಾಣವಾಗುತ್ತಿಲ್ಲ ಅನ್ನೋ ಕಾಂಗ್ರೆಸ್ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ರಾಮ ಮಂದಿರವನ್ನು ನಿರ್ಮಿಸಿದ ಸ್ಥಳವು 500 ವರ್ಷಗಳ ಹಿಂದೆ ರಾಮಲಲ್ಲಾ ಅಭಯಾರಣ್ಯ ಇದ್ದ ಸ್ಥಳವಾಗಿದೆ. ಇದೆಲ್ಲವನ್ನು ಖಚಿತಪಡಿಸಿಕೊಳ್ಳಲು ಸಂತೋಷ್ ಲಾಡ್ 500 ವರ್ಷಗಳ ಹಿಂದೆ ಹುಟ್ಟಿದ್ದಲ್ಲ. ಅವರಿಗೆ ರಾಜ್ಯದಲ್ಲಿ ಸಾಕಷ್ಟು ವಿಷಯಗಳಿವೆ. ಹಾಗಾಗಿ ಅವರು ಆ ವಿಷಯಗಳತ್ತ ಗಮನ ಹರಿಸಬೇಕು ಅಂತೇಳಿ ಟೀಕಿಸಿದ್ದಾರೆ. ಅಂದ್ರೆ ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಮೋದಿ ಮತ್ತು ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಲೇಬಾರದು ಅನ್ನೋದು ಬೊಮ್ಮಾಯಿ ಅವರ ಉದ್ದೇಶವಿದ್ದಂತೆ ಕಂಡು ಬರ್ತಿದೆ. ಜನ್ಮಭೂಮಿ ಅಥವಾ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ. ಅವರು ಪೊಲಿಟಿಕಲ್ ಇಚ್ಛಾಶಕ್ತಿ ಇತ್ತು, ಅದರಿಂದನೇ ಪೊಲಿಟಿಸೈಸ್ ಆಯ್ತು. ಅದು ಕಟ್ಟಿದಕ್ಕೆ ನಾವು ಇರೋದಿಲ್ಲ. ಅದು ಕಟ್ಟಿದ ಜಾಗನೂ ಸರಿಯಿಲ್ಲ. ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ, ಬೇರೆ ಜಾಗದಾಗ ಕಟ್ಟಾರ. ಅದು 40% ಕಟ್ಟಾರ. ಕಟ್ಟಿದ್ದ 40% ತಾನೆ. ಸೊ ರಾಮ ಜನ್ಮಭೂಮಿಯಿಂದ ನಿಮಗೇನು ಬಡತನ ನಿರ್ಮೂಲನೆ ಆಯ್ತು? ನಮ್ಮ ಊರಾಗ, ನಮ್ಮ ಹಳ್ಳಿಯಾಗ, ನಮ್ಮ ಅಕ್ಕ ತಂಗಿಯರಿಗೆ ಏನು ಬಂದಿರ್ತದೆ ಆಗ್ಲಿ, ಅದು ಇರ್ಲಿ, ನಮೀಗ ಅದ್ರ ಬಗ್ಗೆ ವಿರೋಧ. ಬಟ್ ಅದನ್ನ ಹೇಳಕ್ ಓಟ್ ಕೇಳ್ತೀರಿ ನೀವು ಕೆಲಸ ಮಾಡಿದಿರಿ, ಬಡತನ ನಿರ್ಮೂಲನೆ ಆಗಿದೆ, ರೈತರಿಗೆ ಈ ರೀತಿ ಅನುಕೂಲ ಆಗಿದೆ. ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ? 3 ಲಕ್ಷ ಜನ ಸ್ಟ್ರೈಕ್. ಮತ್ತೆ ಅಷ್ಟೆಲ್ಲ ಯಾಕೆ ಬೇಕು? ಬುಲ್ಡೋಸರು, ಮಷೀನು, ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಯಾಕೆ ಅಷ್ಟಿದೆ? ಏನು ಅವಶ್ಯಕತೆ ಏನಿದೆ? ಅದ್ರ ಬಗ್ಗೆ ಯಾಕೆ ತೋರ್ಸಂಗಿಲ್ಲ ಟಿವಿಯವರು? ಯಾವ್ದು ಮಾಧ್ಯಮ ತೋರ್ಸಂಗಿಲ್ಲ. ಎಲ್ಲ ನಮ್ಮಗಿರೋದೇ ನೆಗೆಟಿವ್ ತೋರಿಸ್ತದೆ. ನ್ಯಾಷನಲ್ ಆಗಿರ್ಲಿ ಎಲ್ಲ ಮೀಡಿಯಾಗಳು. ಯಾಕೆ ಇಶ್ಯೂ ಯಾಕೆ ತಗೋಬಾರ್ದು? ಇನ್ನು ಸಚಿವ ಸಂತೋಷ್ ಲಾಡ್ ಕೇಳಿರೋ ಪ್ರಶ್ನೆಗಳಿಗೆ ಕೆರಳಿ ಕೆಂಡವಾಗಿರೋ ಬಿಜೆಪಿ ಶಾಸಕ ಸಿಎನ್ ಅಶ್ವಥ್ ನಾರಾಯಣ್, ಸಂತೋಷ್ ಲಾಡ್ ಅವರಿಗೆ ರಾಮ ಮಂದಿರದ ಇತಿಹಾಸ ತಿಳಿದಿರಬೇಕು, ಮಂದಿರ ನಿರ್ಮಾಣವಾಗಬೇಕು ಅಂತ ಜನ ಕಾಯುತ್ತಿದ್ರು. ಜನ ಸಂತೋಷವಾಗಿದ್ದಾರೆ. ರಾಜಕೀಯ ಮಾತನಾಡುವ ಬದಲು ಸಂತೋಷ್ ಲಾಡ್ ವಾಸ್ತವವನ್ನ ಮಾತನಾಡಬೇಕು. ಅವರ ಹೇಳಿಕೆಯನ್ನ ನಾನು ಬಲವಾಗಿ ಖಂಡಿಸುತ್ತೇನೆ ಎಂದಿದ್ದಾರೆ. ಇತ್ತ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಅವರು ಸಂತೋಷ್ ಲಾಡ್ ಹೇಳಿಕೆಯನ್ನ ಬೆಂಬಲಿಸಿದ್ದಾರೆ. ಸತ್ಯ ಮಾತಾಡೋದ್ರಲ್ಲಿ ತಪ್ಪೇನಿದೆ? ರಾಮ ಮಂದಿರ ಮತ್ತು ಇತರ ಭಾವನಾತ್ಮಕ ವಿಷಯಗಳನ್ನ ಬಿಜೆಪಿ ಹಲವು ಕಾರಣಗಳಿಗಾಗಿ ಬಳಸಿಕೊಳ್ಳುತ್ತಿದೆ. ಚುನಾವಣೆ ಪ್ರಚಾರಕ್ಕೆ ಅವರ ಬಳಿ ಯಾವುದೇ ಅಭಿವೃದ್ಧಿ ವಿಷಯಗಳು ಇಲ್ಲದ ಕಾರಣ ಅವರು ಭಾವನಾತ್ಮಕ ವಿಷಯಗಳನ್ನ ಮಾತ್ರ ಬಳಸಿಕೊಳ್ಳುತ್ತಾರೆ ಎಂಬುದು ಕಟು ಸತ್ಯ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಕೇಳಿರೋ ಈ ಬೆಂಕಿ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ? ಕೇಂದ್ರ ಬಿಜೆಪಿ ನಾಯಕರು ಜನರ ಸಮಸ್ಯೆಗಳು ಮತ್ತು ದೇಶದ ಅಭಿವೃದ್ಧಿಯ ಬಗ್ಗೆ ಅದ್ಯಾಕೆ ಚರ್ಚೆ ನಡೆಸುತ್ತಿಲ್ಲ? ಅಚ್ಚೆ ದಿನ್ ಆಯೇಗ ಅಂದ್ರು. 10 ವರ್ಷ ಕಳೆದ್ರು ಇನ್ನು ಯಾವಾಗ ಬರುತ್ತೆ ಅಚ್ಚೆ ದಿನ್? ಮತ್ತೆ ಮೋದಿ ಅಚ್ಚೆ ದಿನ್ ಆಯೇಗ ಅಂತೇಳಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರೆ ಜನ ರುಚಿಗೇಳ್ತಾರ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.